ನಮ್ಮ ವಿಶ್ವನಾಥ್ ಅವರು ಕೂಡ ಈ ಸಮುದಾಯಕ್ಕೆ ಒಂದು ಅಕ್ಷರ ಜ್ಞಾನವನ್ನು ಕೊಡಬೇಕು, ಒಂದು ಜ್ಞಾನಾರ್ಜನೆಯನ್ನ ಮಾಡುವಂತ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅನ್ನುವಂತ ಹಂಬಲ ಆಸೆ ಅವ್ರದಾಗಿ. ಯಾಕೆ ಅವನ ಆಸೆ ಆಕಾಂಕ್ಷೆ ಇತ್ತು ಅಂತಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಾತನ್ನ ಹೇಳ್ತಾರೆ, ಬಹಳ ಸ್ಪಷ್ಟವಾದಂತಹ ಮಾತು. ಯಾವ ಗ್ರಾಮದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆ ಜಾಸ್ತಿ ಬಾರಿಸುತ್ತೋ ಆ ಊರು ಆ ರಾಜ್ಯ ಉದ್ಧಾರ ಆಗುತ್ತೆ. ನಮಗೆ ಭಕ್ತಿ ಭಾವದಿಂದ ಹೋಗ್ಲಿಕ್ಕೆ ದೇವಸ್ಥಾನಗಳು ಬೇಕಾಗಿದೆ, ಅದ್ರ ಜೊತೆ ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆಗಳು ಜಾಸ್ತಿ ಬಾರಿಸಿದಾಗ ಮಾತ್ರ ಈ ಸಮಾಜದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲರೂ ಕೂಡ ಶೈಕ್ಷಣಿಕವಾಗಿ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳಿ ಸಂವಿಧಾನವನ್ನು ಬರೆಯುವಂತ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತ ಮಾತು. ಆ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ವಿಶ್ವನಾಥ್ ಅವರು ನಾನು ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಬೇಕು ಅನ್ನುವಂತಹ ಆಸೆಗಳನ್ನ ಇಟ್ಕೊಂಡಿದ್ರು. ಬಹುಶಃ ಅವರ ಆಸೆಗಳು ಅವರ ಶ್ರೀಮತಿ ವಿಮಲಾ ಅವರು ಇವತ್ತು ಅದನ್ನ ಸಾಕಾರಗೊಳಿಸಿ ಅದಕ್ಕೊಂದು ಅರ್ಥ. ವಿಶ್ವನಾಥ್ ಅವರ ಆಸೆ ಅದು ಮಲ್ಲಿಗೆ ಹೂವಿದ್ದಾಗ, ಸಂಪಿಗೆ ಹೂವಿದ್ದಾಗ. ವಿಶ್ವನಾಥ್ ಅವರ ಆಸೆ ಬಂಗಾರದ ಸಂಪಿಗೆ ಇದ್ದಾಗ, ಆ ಬಂಗಾರದ ಸಂಪಿಗೆಗೆ ಒಂದಿಷ್ಟು ಸುಗಂಧ ಬಂದ್ರೆ ಹೇಗಿರುತ್ತೆ, ಅದಿರದೇ ಬಂಗಾರದ ಸಂಪಿ. ಆ ಬಂಗಾರದ ಸಂಪಿಗೆ ಒಂದಿಷ್ಟು ಸುಗಂಧ ಬಂದ್ರೆ ಚೆನ್ನಾಗಿರುತ್ತೆ. ಶ್ರೀಮತಿ ವಿಮಲಾ ಅವರು ಆ ಬಂಗಾರದ ಸಂಪಿಗೆ ಇವತ್ತು ಸುಗಂಧ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಸ್ಪಷ್ಟವಾಗಿ ವಿದ್ಯಾಸಂಸ್ಥೆ ಈ ಕಾಲೇಜನ್ನು ಪ್ರಾರಂಭ ಮಾಡಿ ನೂರಾರು ಮಕ್ಕಳಿಗೆ ಜ್ಞಾನಾರ್ಜನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಕಟ್ಟಡವನ್ನ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಉತ್ತರೋತ್ತರವಾಗಿ ಯಾವುದೇ ವಿಘ್ನಗಳಿಂದಲೇ ನಿರ್ವಿಘ್ನವಾಗಿ ನೂರಾರು ಮಕ್ಕಳ ಭವಿಷ್ಯ ಈ ಕಟ್ಟಡದಲ್ಲಿ ರೂಪಿಸಲಿ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇದು ಒಂದು ಜೀವನ. ಈ ಕಟ್ಟಡ ಮತ್ತೊಂದು ಮಗದೊಂದಕ್ಕೆ ಇದು ಉಪಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದೀವಿ. ಜೀವನವನ್ನ ಮಾಡ್ಲಿಕ್ಕೆ ಒಂದಿಷ್ಟು ಸವಲತ್ತುಗಳು ಬೇಕಾಗಿದೆ, ಹಣ ಬೇಕಾಗಿದೆ, ಜಾಗ ಬೇಕಾಗಿದೆ. ಇದೇ ಶಾಶ್ವತ ಅಲ್ಲ, ಯಾವ ಶಾಶ್ವತ ಅಲ್ಲ. ನಮಗೆ ಶಾಶ್ವತವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದಿದೆ, ಅದನ್ನ ನಾವೆಲ್ಲರೂ ಕೂಡ ಮರೆತು ನಮ್ಮದೇ ಆದಂತಹ ಜೀವನ ಶೈಲಿಗಳನ್ನ ರೂಪಿಸಿಕೊಂಡು ನಮ್ಮದೇ ಆದಂತಹ ಒಂದು ಕಾರ್ಯವತ್ತರಗಳನ್ನ ತಲೆ ಮೇಲೆ ಹಾಕೊಂಡು ಏನನ್ನ ನಾವು ಪಡ್ಕೊಳ್ಳಿಕ್ಕೆ ಈ ಮನುಷ್ಯನ ಜನ್ಮಕ್ಕೆ ಬಂದಿದ್ವಿ ಅದನ್ನ ಮರೆತು ಇನ್ನುಳಿದಿದ್ದನ್ನೆಲ್ಲ ನಾವು ಮಾಡ್ತೀವಿ. ವಿಶ್ವನಾಥ್ ಅವರು ಶಾಲೆಯನ್ನ ಕಟ್ಟಬೇಕು, ವಿಮಲಾ ಅವರು ಉದ್ಘಾಟನೆ ಮಾಡಬೇಕು, ನಾವೆಲ್ಲರೂ ಸೇರ್ಬೇಕು ಒಂದು ನಿಮಿತ್ತ ಆದ್ರೆ, ಇದರ ಸೇರುವ ನಿಮಿತ್ತದಲ್ಲಿ ಒಂದು ಅಮೂಲ್ಯವಾದಂತಹ ಅಂಶವನ್ನ ತಗೊಂಡು ಹೋಗುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇವೆಲ್ಲವೂ ಕೂಡ ಭೌತಿಕ ಕಟ್ಟಡಗಳು. ಇವತ್ತು ವಿಶ್ವನಾಥ್ ಅವರ ಮಕ್ಕಳಿದ್ದಾರೆ, ವಿಶ್ವನಾಥ್ ಅವರಿಗೆ ಮೊಮ್ಮಕ್ಕಳಾಗ್ತಾರೆ, ಅವರೆಲ್ಲರೂ ನೆರವೇರಿಸ್ಕೊಂಡು ಹೋಗ್ತಾರೆ. ಅವ್ರೆಲ್ಲರೂ ಕೂಡ ನನಗೆ, ಅವ್ರಿಗೆ, ನಿಮಗೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಆತ್ಮ ಸಾಕ್ಷಾತ್ಕಾರ, ಈ ಜೀವನದ ಮುಕ್ತಿಗೋಸ್ಕರ ನಾವೆಲ್ಲರೂ ಕೂಡ ಈ ಮನುಷ್ಯನ ರೂಪಕ್ಕೆ ಬಂದಿರ್ತಕ್ಕಂಥದ್ದು, ಈ ಜೀವನವನ್ನ ಮುಕ್ತಿ ಮಾಡ್ಕೋಬೇಕು, ಈ ಜೀವನಕ್ಕೆ ಮೋಕ್ಷವನ್ನ ಕೊಡಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರನೇ ಈ ಜೀವನ ಮನುಷ್ಯನ ರೂಪ ಬಂದಿರ್ತಕ್ಕಂಥದ್ದು. ಆದಿಶಂಕರರು ಒಂದು ಮಾತನ್ನು ಹೇಳ್ತಾರೆ, ಜಂತು ನಾವು ನರಜನ್ಮ ದುರ್ಲಭ. ಈ ಮನುಷ್ಯನ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು, ಈ ಮಾನವನ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಅಂತಹ ಮನುಷ್ಯನ ಜನ್ಮದಲ್ಲಿ ಬಂದು ನಾವು ಏನನ್ನ ಮಾಡಿಕೊಂಡು ಈ ಮನುಷ್ಯನ ಜನ್ಮವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಮರೆತು ಈ ನುಡಿದೆಲ್ಲವೂ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ನೀವೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು ನಿಮ್ ಜೊತೆ ಬರೋದಿಲ್ಲ, ಯಾವುದು ಮಾಡ್ಕೊಂಡಿರ್ತಕ್ಕಂಥದ್ದು ನಿಮ್ ಜೊತೆಗೆ ಬರೋದಿಲ್ಲ. ನಿಮ್ ಜೊತೆಗೆ ಬರುವಂತದ್ದು ಏನಿದೆ, ನೀವು ಮಾಡುವಂತಹ ಸತ್ಕಾರ್ಯಗಳ ಫಲ, ನೀವು ಮಾಡುವಂತಹ ಪುಣ್ಯದ ಕಾರ್ಯಗಳ ಫಲ, ನೀವು ಮಾಡುವಂತಹ ಧರ್ಮದ ಕಾರ್ಯಗಳ ಫಲ ನಿಮ್ಮನ್ನ ಕೈ ಹಿಡಿಯುವುದು. ಶಂಕರರು ಒಂದು ಮಾತನ್ನು ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂಕರಣೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿಮ್ಮ ತಂದೆ ಆಗ್ಲಿ, ತಾಯಿ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ನಿಮ್ಮ ಮೊಮ್ಮಕ್ಕಳಾಗ್ಲಿ, ನೀವು ಗಳಿಸಿದ ಆಸ್ತಿ ಆಗ್ಲಿ, ನೀವು ಕಲ್ತಂತಹ ಸಮಾಜ ಆಗ್ಲಿ, ವಿಜ್ಞಾನ ಆಗ್ಲಿ, ಗಣಿತ ಆಗ್ಲಿ, ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಇವ್ಯಾವ ಕೂಡ ನಿಮ್ಮನ್ನ ರಕ್ಷಣೆ ಮಾಡೋದಿಲ್ಲ. ನಿಮ್ಮನ್ನ ರಕ್ಷಣೆ ಮಾಡುವಂತದ್ದೇನು, ಭಜ ಗೋವಿಂದ, ಭಗವಂತನ ಸ್ಮರಣೆ. ನಹಿ ನಹಿ ರಕ್ಷತಿ ದುಃಖಂಕರಣೆ ಅಂತಂದ್ರೆ ನೀವು ಕಲ್ತಿರ್ತಕ್ಕಂಥ ಯಾವ ವಿದ್ಯೆಗಳು ನಿಮ್ಮನ್ನ ರಕ್ಷಣೆ ಮಾಡೋದಿಲ್ಲ. ಅಂತಿಮ ಕಾಲದಲ್ಲಿ
ನಿಮ್ಮನ್ನ ಅಂತಿಮ ಕಾಲದಲ್ಲಿ ಕಾಪಾಡುವಂತದ್ದು ಏನಾದ್ರು ಇತ್ತಂತಂದ್ರೆ ಅದು ಭಗವಂತ, ಅದು ರೇವಣಸಿಂದ, ಅದು ಬೀರ್ಲಿಂಗ, ಅದು ಮೈಲಾರಲಿಂಗ, ಇನ್ನಿತರ ಎಲ್ಲಾ ದೈವಾಂಶ ಸಂಭೂತ ಭಗವಂತನ ಶಕ್ತಿಗಳು ನಿಮ್ಮನ್ನ ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದೈವ ರಕ್ಷಣೆಯನ್ನ ಮಾಡ್ಬೇಕಂತಂದ್ರೆ ನಾವು ದೈವದ ಕಡೆ ಎಷ್ಟರ ಮಟ್ಟಿಗೆ ಮುಖವನ್ನ ಮಾಡಿದ್ದೇವೆ, ದೈವದ ಕಡೆ ನಾವು ಎಷ್ಟರ ಮಟ್ಟಿಗೆ ಮುಖವನ್ನ ಮಾಡಿ ನಾವು ಭಕ್ತಿಯನ್ನ ಸಮರ್ಪಿಸ್ತಿದ್ದೇವೆ ಅನ್ನುವಂಥದ್ದು ಕೂಡ ಪ್ರಶ್ನೆಯನ್ನ ಹಾಕೋಬೇಕು. ಮೊನ್ನೆ ನನ್ನ ಗಾಡಿಯಲ್ಲಿ ಬರಬೇಕಾದ್ರೆ ಚಿರಶಾಂತಿ ವಾಹನ ಸ್ಮಶಾನಕ್ಕೆ ಆ ಗಾಡಿಯಲ್ಲಿ ತಗೊಂಡು ಹೋಗ್ತೇನೆ. ನಾನು ಬರ್ಬೇಕಾದ್ರೆ ಆ ಗಾಡಿ ಹಿಂದ್ಗಡೆ ಒಂದು ವರ್ಡ್ಸ್ ಬರೆದಿದ್ರು, ಒಂದು ಅಕ್ಷರಗಳು ಬರೆದಿದ್ರು. ನಾನು ಗಾಡಿ ಓವರ್ಟೇಕ್ ಮಾಡ್ಬೇಕಾದ್ರೆ ತಡಿ, ಯಾವ್ದೋ ಯಾತ್ರೆ ಹೋಗ್ತಾ ಇದ್ರೆ ಓವರ್ಟೇಕ್ ಮಾಡ್ಬೇಡ ಅಂತಂದು ಗಾಡಿ ನಿಧಾನ ಮಾಡಿದ್ವಿ. ಆ ಶವದ ಗಾಡಿ ಮುಂದೆ ಹೋಗಿತ್ತು. ಗಾಡಿ ಒಳಗಡೆ ಬಾಡಿ ಇದೆ. ಆ ಬಾಡಿ ಹಿಂದೆ ಕೆಲವೊಂದು ಲೆಟರ್ಸ್ ಅನ್ನ ಬರೆದಿದ್ರು. ಏನು ಬರೆದಿದ್ರು ಅಂದ್ರೆ, ನೀವೆಲ್ಲರೂ ಇಲ್ಲಿಯವರೆಗೆ ಬಂದಿದ್ದಕ್ಕೋಸ್ಕರ ಧನ್ಯವಾದ. ಇಷ್ಟು ಚಂದ ಇದೆ. ನೀವೆಲ್ಲರೂ ಕೂಡ ಇಲ್ಲಿಯವರೆಗೆ ಬಂದಿದ್ದಕ್ಕೋಸ್ಕರ ಧನ್ಯವಾದಗಳು. ಇನ್ನು ಮುಂದೆ ನನ್ನ ಜೊತೆ ಬರುವುದು ಪಾಪ ಪುಣ್ಯ ಎರಡೇನು. ಆ ಗಾಡಿ ಒಳಗಡೆ ಇರ್ತಕ್ಕಂಥ ಬಾಡಿಯ ಮಾತು ಆ ಗಾಡಿ ಮೇಲೆ ಬರೆದಿರ್ತಕ್ಕಂಥದ್ದು. ನೀವು ಇಲ್ಲಿಯವರೆಗೂ ಬಂದಿದ್ದಕ್ಕೋಸ್ಕರ ಧನ್ಯವಾದಗಳು. ಇನ್ನು ಮುಂದೆ ನನ್ನ ಜೊತೆಗೆ ಬರುವುದು ಪಾಪ ಪುಣ್ಯ ಅಷ್ಟೇ. ಜಾನಪದ ಕವಿಗಳು ಸತ್ತಾಗಿ ಬರುವುದು ತಮ್ಮ ಎಲ್ಲಿ ತನಕ, ಗುಂಡಿ ತನಕ, ಗುಂಡಿ ಮುಚ್ಚೋ ತನಕ. ಇದನ್ನು ಮುಂದುವರೆದ ಕನಕದಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. 8 ಗೇಡಿನ ದೇಹ ರೋಮಗಳೆಂಟು ಕೋಟಿ, 8 ಗೇಡಿನ ದೇಹ ರೋಮಗಳೆಂಟು ಕೋಟಿಯು, ಕೀಲ್ಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು ನೆಂಟ ನೀನಿಲ್ ತಗಲಿಬಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಈ ದೇಹದಲ್ಲುಂಟೆ ಫಲಪುರುಷಾರ್ಥ ರಕ್ಷಿಸುವ ನಮ್ಮನ್ನು ಹನವರತ ರಕ್ಷಿಸುವ. ಈ ದೇಹದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಏನಾದ್ರು ಈ ದೇಹವನ್ನ ಬೇರ್ಪಡ್ತು ಅಂತಂದ್ರೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ಒಣ ಹೆಂಟೆಯಲ್ಲಿ ಮುಚ್ಚುವರು. ಈ ದೇಹಕ್ಕೆ ಫಲಪುರುಷಾರ್ಥವಾಗಿ ರಕ್ಷಿಸುವ ನಮ್ಮನ್ನು ಹನವರತ. ಹಾಗಾಗಿ ಈ ದೇಹದಲ್ಲಿ ಆ ಚೈತನ್ಯ ಇರಬೇಕಾದ್ರೆ ಕಲ್ಯಾಣ ಕೆಲಸಗಳನ್ನ ಮಾಡಬೇಕು, ಜನಸಾಮಾನ್ಯರಿಗೆ ಒಳ್ಳೆ ಆಗುವಂತ ಕೆಲಸಗಳನ್ನ ಮಾಡಬೇಕು. ನಮ್ ಕಡೆ ಒಳ್ಳೇದು ಆಗಿಲ್ಲ ಅಂದ್ರೂ ಕೂಡ ಕೆಟ್ಟದನ್ನ ಮಾಡುವಂತಹ ಪ್ರಯತ್ನವನ್ನು ಯಾವತ್ತೂ ಮಾಡಕ್ ಹೋಗ್ಬಾರ್ದು ಅನ್ನೋದು. ಹಾಗಾಗಿ ಈ ಮನುಷ್ಯನ ಜನ್ಮ ಸಾಕ್ಷಾತ್ಕಾರ ಆಗ್ಬೇಕಂತಂದ್ರೆ ಒಂದು ಸತ್ಸಂಗದಿಂದ ಮೋಕ್ಷದ ಕಡೆ ಹೋಗ್ಬೇಕು. ಅದಕ್ಕೆ ಶಂಕರರು ಒಂದು ಮಾತು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಈ ಜೀವನ್ ಮುಕ್ತಿ ಆಗ್ಬೇಕಂತಂದ್ರೆ ಒಂದು ಒಳ್ಳೆ ಸತ್ಸಂಗ ಆಗ್ಬೇಕು. ಒಳ್ಳೆ ಸತ್ಸಂಗದಲ್ಲಿ ನಾವೇನ್ ತಿಳ್ಕೋಬೇಕು, ನಮ್ಮನ್ನ ನಾವು ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ನಮ್ಮನ್ನ ನಾವು ನೋಡ್ಕೋಬೇಕು. ನಮ್ಮನ್ನ ನಾವು ನೋಡ್ಕೋಬೇಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಾನು ಎಲ್ಲಿಂದ ಬಂದೆ, ನಾನು ಏನ್ ಮಾಡ್ತಿದ್ದೀನಿ, ನನ್ನ ಮುಂದಿನ ಗುರಿ ಏನು, ನಾನು ಎಲ್ಲಿ ಹೋಗಿ ಮುಟ್ಕೋಬೇಕು, ಇವು ಆಲೋಚನೆ ಮಾಡ್ಬೇಕು. ಇವೆಲ್ಲವೂ ಆಲೋಚನೆ ಏನ್ ಸಿಗ್ತಾವ ಅಂತಂದ್ರೆ ಸತ್ಸಂಗದಲ್ಲಿ ಸಿಗ್ತವೆ. ನಮ್ಮನ್ನ ನಾವು ನೋಡ್ಕೋಬೇಕು. ನಮ್ಮನ್ನ ನಾವು ನೋಡ್ಕೊಳ್ಳೋದು ಹೇಗೆ? ಒಂದು ಸಣ್ಣ ಕತೆ ಹೇಳ, ನಿಮಗೆ ಕೇಳ್ತೀವ? ಕತೆ ಕೇಳೋ ಪದ್ಧತಿ ಇದೆ ಬೆಂಗಳೂರಲ್ಲಿ. ಒಬ್ಬ ರೈತ ಇರ್ತಾನೆ, ಒಬ್ಬ ರೈತ. ಅವನು ಹೊಲದಲ್ಲಿ ಉಳುಮೆ ಮಾಡಬೇಕಾದ್ರೆ ಒಂದು ಕನ್ನಡಿ ಸಿಗುತ್ತೆ. ಕನ್ನಡಿ ಮಿರರ್, ಕನ್ನಡಿ ಗೊತ್ತಾ? ಮಿರರ್, ಇವೆಲ್ಲ ಮುಂದೆ ನಿಂತ್ಕೊಂಡು ಮುಖ ನೋಡ್ಕೊಂಡು ಕನ್ನಡಿ ಸಿಗುತ್ತೆ. ಅವನಿಗೆ ಕನ್ನಡಿಯ ಪರಿಕಲ್ಪನೆ ಗೊತ್ತಿಲ್ಲ, ಇದೇನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದು ಕನ್ನಡಿ, ಇದು ನಾನು ನಿಂತ್ಕೊಂಡು ನಾನು ಇದ್ರ ಪ್ರತಿಬಿಂಬ ಕಾಣುತ್ತೆ ಅನ್ನೋದು ಕಲ್ಪನೆ ಆ ರೈತನಿಗೆ ಇರೋದಿಲ್ಲ. ಏನೋ ಸಿಕ್ಕಿದೆ, ಅದನ್ನು ತಗೊಂಡು ಹೋಗ್ತಾನೆ, ಮನೆಯಲ್ಲಿ ಇಟ್ಕೊಳ್ತಾನೆ. ಮನೆಯಲ್ಲಿ ಇಟ್ಕೊಂಡು ಡೈಲಿ ಪ್ರತಿ ಸಂಜೆ ಹೊತ್ತು ತಗೊಂಡು ಬೀರು ತಂದು ನೋಡ್ತಾನೆ. ಬೀರು ಅಂತೀರ ಟ್ರೆಸರಿ ಅಂತ, ನಿಮ್ ಕಡೆ ಬೀರು ಅಂತೀರ ಟ್ರೆಸರಿ ಅಂತೀರಿ, ಬೀರು ಅಂತೀರಿ, ಟ್ರೆಸರಿ ಅಂತೀರಿ, ಕಪಾಳ ಅಂತಾರೆ. ಯಾಕಂದ್ರೆ ನಮ್ಮ ಕಡೆ ಭಾಷೆಗೂ ಈ ಕಡೆ ಭಾಷೆಗೂ ಬಹಳ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಮತ್ತೆ ಉತ್ತರ ಕರ್ನಾಟಕ ಬೀದರ್ ಗುಲ್ಬರ್ಗ ಬೀರು ಅಂದ್ರೆ ಅದು ಬೇರೆ ಅರ್ಥ ತಿಳ್ಕೊಂತಾರೆ. ನಮ್ಮ ಮಧ್ಯ ಕರ್ನಾಟಕದಲ್ಲಿ ಬೀರು ಅಂತಾರೆ. ಇಲ್ಲಿ ಬೆಂಗಳೂರಲ್ಲಿ ಏನಂತ ಗೊತ್ತಿಲ್ಲ, ಬೀರು ಅಂತಾರಲ್ಲ. ಆ ಬೀರು ಅಲ್ಲಿ ಇರ್ತಾನ. ಆ ಬೀರಲ್ಲಿ ಇಟ್ಟು ಸಂಜೆ ರಾತ್ರಿ ಹೊತ್ತು ಬೆಳಿಗ್ಗೆ ಹೊತ್ತು ಹೊಲಕ್ಕೆ ಹೋಗ್ತಾನೆ. ಸಂಜೆ ಬಂದು ಅದನ್ನ ತೆಗಿತಾನೆ, ನೋಡ್ತಾನೆ, ಮಲಗ್ತಾನೆ, ತೆಗಿತಾನೆ, ನೋಡ್ತಾನೆ, ಮಲಗ್ತಾನೆ. ಗಂಡು ಮಕ್ಕಳು ಇಷ್ಟು ಚಲನವಲನ ಆಯ್ತು ಅಂದ್ರೆ ಹೆಂಡತಿಗೆ ಸಂಶಯ ಬಂದ್ಬಿಡ್ತಾರೆ. ನನ್ನ ಗಂಡ ಮಲಗ್ಬೇಕಾದ್ರೆ ಯಾಕೆ ಡೈರಿ ಬೀರು ತೆಗಿತಾನೆ, ಯಾಕೆ ಡೈರಿ ಇರುತ್ತೆ. ಅವನು ಗಾಢವಾದಂತ ನಿದ್ದೆ ಹೋದಾಗ ಸಣ್ಣದಲ್ಲಿರೋ ಬೀಗನ ತಗೊಂಡು ಆ ಬೀರು ತೆಗಿತಾನೆ. ಅವಳಿಗೆ ಆ ಹೆಂಡತಿಗೂ ಕೂಡ ಕನ್ನಡಿಯ ಪರಿಕಲ್ಪನೆ ಗೊತ್ತಿರೋದಿಲ್ಲ, ಕನ್ನಡಿ ಅಂದ್ರೆ ಗೊತ್ತಿಲ್ಲ.
ಆ ಬೀರು ತೆಗೆದಿದ ತಕ್ಷಣ ಕನ್ನಡಿ ತಗೊಳ್ತಾಳೆ. ಕನ್ನಡಿ ತಗೊಂಡಿದ ತಕ್ಷಣ ಅವಳಿಗೆ ಕನ್ನಡಿಯ ಕಲ್ಪನೆ ಇರೋದಿಲ್ಲಲ್ಲ. ಓ, ನನ್ನ ಗಂಡ ಯಾವ ಹೆಂಗಸಿನ ಫೋಟೋ ತಗೊಂಡಿಟ್ಕೊಂಡಿದ್ದಾನೆ, ನನ್ನ ಪ್ರತಿಬಿಂಬ ಅದು ಅಂತ ಅವಳಿಗೆ ಗೊತ್ತಿಲ್ಲ. ನನ್ನ ಗಂಡ ಯಾವುದೋ ಹೆಂಗಸಿನ ಫೋಟೋನ ತಗೊಂಬಂದು ಬೀರಲ್ಲಿ ಇಟ್ಕೊಂಡು ಪ್ರತಿನಿತ್ಯ ತೆಗೆದು ನೋಡಿ ನೋಡಿ ಮಲ್ಕೊಂತಾನೆ ಅಂತ ಸಂಶಯ ಬಂದ್ಬಿಡು. ಸಾಕಲ್ಲ ಇಷ್ಟು ಸಂಸಾರದಲ್ಲಿ ಬೆಂಕಿ. ಇಷ್ಟು ವಾತಾವರಣ ಆಗಿದ ತಕ್ಷಣ ಮನೆಯಲ್ಲಿ ಬೆಳಿಗ್ಗೆ ಚೆಂಬು ಮಾತಾಡ್ತಾವು, ತಾಟಿ ಮಾತಾಡ್ತಾವು, ಲೋಟ ಮಾತಾಡ್ತಾವು, ತನ್ನೇಟಿಗೆ ತಾನೆಲ್ಲ ಮಾತಾಡ್ತಾವ. ಗಂಡ ನೆನ್ನೆ ತನಕ ಚಂದ ಇದ್ದಲ್ಲ, ಇವಾಗ ಏನಾಗ್ತೀನಿ ಸುಮ್ ಮಾಡಿಟ್ಟಿದ್ದೋ ಯಾಕ ನನ್ನ ಹೆಂಡತಿ ಸಿಟ್ಟಾಗಿದ್ದಾಳೆ ಅಂತಂದು ಅವನು ಸಹಜವಾಗಿ ಊಟ ಮಾಡಿ ಹೊಲಕ್ಕೆ ಹೋಗ್ತಾನೆ. ಮನೆಯಲ್ಲಿ ಆ ಹುಡುಗ ಅಮ್ಮ ಇರ್ತಾಳೆ. ಅಮ್ಮನದು ಜಗಳ ಇರ್ತಾಳೆ. ಏನ್ ಅನ್ಯಾಯ ಮಾಡಿದ್ದೆ, ಅಂತದ್ದೇನ್ ದ್ರೋಹ ಮಾಡಿದ್ದೆ, ನಿನ್ ಮಗ ಯಾವ ಹೆಂಗಸಿನ ಫೋಟೋನ ತಗೊಂಡ್ ಬೀರೋಲಿ ಆಗಿ ದೊಡ್ಡ ಗದ್ದಲ ಆದ್ಮೇಲೆ ಇಲ್ಲವ ನನ್ ಮಗ ಅಂತಾನಲ್ಲ, ಇಲ್ಲಿ ಬರ್ಲಿ ಹೊಲದಿಂದ ಬಂದಾಗ ಕೇಳಿ ಮಾತಾಡೋಣ ಅಂತಂದು ಸಮಾಧಾನ ಮಾಡ್ಕೊಂಡು ಸಂಜೆ ಹೊಲದಿಂದ ಬಂದಿದ ತಕ್ಷಣ ಮಗನ್ ಕೇಳ್ತಾರೆ, ತಮ್ಮ ಯಾವ ಹೆಂಗಸಿನ ಫೋಟೋ ಇಟ್ಕೊಂಡು ಇಲ್ಲಿ ಬಿಡೋದು ಆ ತರ ಏನಿಲ್ಲ. ಆ ತಾಯಿಗೂ ಕೂಡ ಕನ್ನಡಿಯ ಪರಿಕಲ್ಪನೆ ಗೊತ್ತಿಲ್ಲ. ಕೊಡಲೆ ನಿನ್ನ ಹೆಂಡತಿ ಒಂದೇ ಹಠ ಮಾಡ್ತಿದ್ದಾಳ, ಬೀಗ ಕೊಡಲೆ ಅದೇನೈತೆ ನೋಡೋಣ ಅಂತ ಅಂತಾಳೆ. ಆಕೆನು ಬೀರು ತೆಗಿತಾಳೆ, ಕರಡಿ ತೆಗಿತಾಳೆ, ನೋಡ್ತಾಳೆ. ತಮ್ಮ ಯಾವ್ದಾದ್ರು ಚಲೋ ಹುಡುಗಿ ಫೋಟೋ ಇಟ್ಕೊಳ್ಳೋದು ಯಾವ ಮುದುಕಿ ಫೋಟೋ ಇಟ್ಕೊಂಡಿದ್ದೀನಿ, ಯಾವ ಚಲೋ ಫೋಟೋ ಇಟ್ಕೊಳ್ಳೋದು ಬಿಟ್ಟು ಯಾವ ಮುದುಕಿ ಫೋಟೋ ಇಟ್ಕೊಂಡಿದ್ಯ ತಮ್ಮ? ಏ ತಂಗಿ, ನನ್ನ ಮಗ ಹೆಂಗಸಿನ ಫೋಟೋ ಇಟ್ಕೊಂಡಿಲ್ಲ, ಮುದುಕಿ ಫೋಟೋ ಇಟ್ಕೊಳ್ಳೋಣ ಅಂತ ದೊಡ್ಡ ಗದ್ದಲ ಆದ್ಮೇಲೆ ಸಂಸಾರದಲ್ಲಿ ಗದ್ದಲ ಆದ್ರೆ ನಮ್ ಕಡೆ ಆ ಪಂಚಾಯತಿಗೆ ಹೋಗೋದು ಫಸ್ಟ್ ಮಠಗಳಿಗೆ, ಸ್ವಾಮಿಗಳು ಮಠಗಳಿಗೆ ಹೋಗುದು. ಆ ಪಂಚಾಯತಿಗೆ ಹೋದಾಗ ಸ್ವಾಮಿಗಳು ಒಂದು ಪಂಚಾಯತಿ ಕೂತ್ಕೊಂತಾವ, ಗಂಡ ಹೆಂಡತಿ ಅವ್ವ. ಪಂಚಾಯತಿ ಮಾಡ್ಬೇಕಾದ್ರೆ ಸ್ವಾಮಿಗಳು ಹೇಳ್ತಾರೆ, ಇಲ್ಲ ರೀ ಸ್ವಾಮಿಯವರೇ, ನಮ್ ಗಂಡ ಯಾವ್ದಾರ ಹುಡುಗಿ ಫೋಟೋ ಇಟ್ಕೊಂಡಿದ್ದಾರೆ. ಅವ್ರವು ಹೇಳ್ತಾರೆ, ಇಲ್ಲಿ ಬಿಡ್ರಿ ಯಾವ್ದೋ ಮುದುಕಿ ಫೋಟೋ ಇಟ್ಕೊಂಡಿದ್ದಾರೆ, ಕೊಡ್ರಿ ಅದನ್ನ ಯಾವ ಫೋಟೋ ಇಟ್ಕೊಂಡಿರೋ ಕೊಡ್ರಿ ಅಂತಂದಾಗ ಅವಜ್ಜಿ ಸರ್ಕಲ್ ತಗೊಂಡು ಕನ್ನಡಿನ ಸ್ವಾಮಿಗಳಿಗೆ ಕೊಡ್ತಾನೆ. ಇದರಲ್ಲಿ ನೀವು ಎರಡು ಉತ್ತರವನ್ನ ಕಂಡುಕೋಬಹುದು. ಅಕಸ್ಮಾತ್ ಸ್ವಾಮಿಗಳು ಕನ್ನಡಿ ನೋಡ್ಲಿಲ್ಲ ಅಂದಿದ್ರೆ, ಸ್ವಾಮೀಜಿನೂ ಯಾವತ್ತೂ ಕನ್ನಡಿ ನೋಡ್ಲಿಲ್ಲ ಅಂದಿದ್ರೆ ಸ್ವಾಮೀಜಿಂದ ಉತ್ತರ ಏನ್ ಬಂದಿರೋದು? ಸ್ವಾಮೀಜಿ ಕನ್ನಡಿ ನೋಡಿದ್ರೆ ಸ್ವಾಮೀಜಿಯಿಂದ ಬರುವಂತ ಉತ್ತರ ಏನಿತ್ತು? ಎರಡು ಆನ್ಸರ್ ನಿಮ್ಗೆ ಹೇಳ್ತೀನಿ. ಸ್ವಾಮೀಜಿ ಏನಾದ್ರು ಕನ್ನಡಿ ನೋಡಿಲ್ಲ ಅಂತಂದ್ರೆ ಸ್ವಾಮೀಜಿ ಕಡೆಯಿಂದ ಆನ್ಸರ್ ಏನಂತಂದ್ರೆ, ತಂಗಿ, ತಮ್ಮ, ಅಜ್ಜಿ, ನಿನ್ ಮಗ ಮುದುಕಿ ಫೋಟೋನು ಇಟ್ಕೊಂಡಿಲ್ಲ, ಹುಡುಗಿನ ಫೋಟೋನು ಇಟ್ಕೊಂಡಿಲ್ಲ, ಯಾವ್ದೋ ಸ್ವಾಮಿಗಳ ಫೋಟೋ ಇಟ್ಕೊಂಡ್ರೆ ಮನೇಲಿ ಇಟ್ಕೊಂಡು ಪೂಜೆ ಮಾಡಲಿ ಅಂತ ಸ್ವಾಮಿಗಳು ಹೇಳ್ಬೋದು. ಇದು ಒಂದು ಆನ್ಸರ್. ಎರಡನೇ ಆನ್ಸರ್ ಏನಂತಂದ್ರೆ, ನಾನು ಆಗ್ಲೇ ನಿಮ್ಗೊಂದು ಮಾತನ್ನ ಹೇಳಿದೆ, ನಮ್ಮನ್ನ ನಾವು ನೋಡ್ಕೋಬೇಕು, ನಮ್ಮ ಅಂತರಂಗವನ್ನ ನಾವು ನೋಡ್ಕೋಬೇಕು, ನಮ್ಮನ್ನ ನಾವು ತಿಳ್ಕೋಬೇಕು. ಒಬ್ಬ ಆಧ್ಯಾತ್ಮಿಕವಾದಂತ ಸ್ವಾಮೀಜಿ ಹೇಳುವಂತ ಮಾತಂತಂದ್ರೆ, ಈ ಮೂಢ ಆತ್ಮರೇ, ಈ ಮೂಢ ಜನಗಳೇ, ನೀವು ಇನ್ನೊಬ್ಬರನ್ನ ನೋಡಿ ಅಭ್ಯಾಸ ಇದೆ ಹೊರತು ನಿಮ್ಮನ್ನ ನೀವು ನೋಡ್ಕೊಳ್ಳೋ ಅಭ್ಯಾಸ ಇಲ್ಲ. ಇದು ಕನ್ನಡಿ, ಇದು ನಿನ್ನ ಪ್ರತಿಬಿಂಬ, ನೀನು ಹೇಗಿರ್ತೀಯೋ ಅದೇ ಕಾರಣತೆ. ಹಾಗಾಗಿ ಜೀವನದಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳುವಂತ ಅಭ್ಯಾಸವನ್ನ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ತಿಳ್ಕೊಳ್ಳುವಂತ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ತಿಳ್ಕೊಳ್ಳುವಂತ ಅಭ್ಯಾಸವನ್ನ ಮಾಡಿ ಪ್ರಾರಂಭ ಮಾಡಿದ್ರೆ ನಿಜವಾದ ಮೋಕ್ಷದ ದಾರಿಯನ್ನ ಕಾಣ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನ ಆ ಸ್ವಾಮೀಜಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಬೇಕು. ನಾವು ಕನ್ನಡಿಯನ್ನ ಮುಂದೆ ಸೋತೆ ಮೇಕಪ್ ಮಾಡ್ಕೊಳ್ಳೋದಲ್ಲ, ನೋಡ್ಬೇಕು. ನಾವು ನಕ್ಕನಗುತ್ತೆ, ಹತ್ರ ಹೇಳುತ್ತೆ, ಸಿಟ್ಟಾಗುತ್ತೆ. ಯದ್ಭಾವಂ ತದ್ಭವತಿ, ನನ್ನ ಮನಸ್ಸಲ್ಲಿ ಏನೇನಿರುತ್ತೋ ಅದರಲ್ಲೆಲ್ಲ ಕಾಣುತ್ತೆ. ಹಾಗಾಗಿ ನಾವು ಯಾರ ಮುಂದೆ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಕನ್ನಡಿ ಮುಂದೆ ಸುಳ್ಳು ಹೇಳ್ಬೋದು. ನಾನೇನೈತಿ ನಾವು ಕಾಣ. ಹಾಗಾಗಿ ಆ ಕನ್ನಡಿ ತರ ಪರಿಶುದ್ಧವಾಗಿದ್ದಾಗ ಮಾತ್ರ ಈ ಜೀವನ ಮೋಕ್ಷದ ಕಡೆ ಹೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ವಿಶ್ವನಾಥ್ ಅವರು ಬಹುದೊಡ್ಡ ಕನಸು. ನಿಮಗೆ ಒಂದು ತೆಂಗಿನ ಮರ ಗೊತ್ತಲ್ಲ, ತೆಂಗಿನ ಮರದೊಂದು ಸ್ವಭಾವ ಏನಂತಂದ್ರೆ, ಅದು ತಿಂಗಳಿಗೊಂದು ಗರಿಯನ್ನ ಹಾಕುತ್ತೆ. ಗರಿ ನೆಲಕ್ಕೆ ಬೀಳುತ್ತಾವ, ತಿಂಗಳಿಗೊಂದು ಗರಿ. ನೀವೊಂದು ತೆಂಗಿನ ಮರ ಬಹುದೊಡ್ಡ ಮರವನ್ನ ನೋಡಿದ್ರೆ ಎಷ್ಟು ಗರಿಯನ್ನ ನೆಲಕ್ಕೆ ಹಾಕಿದೆ ಅನ್ನುವಂಥದ್ದು ಅದ್ರಲ್ಲಿ ಚಾಪನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಒಂದು ತೆಂಗಿನ ಮರದಲ್ಲಿ. ಹಾಗಾಗಿ ವಿಶ್ವನಾಥ್ ಅವರು ನಿಮ್ಮ ಮಧ್ಯದಲ್ಲಿ ಇಲ್ಲದೆ ಇರಬಹುದು, ಆದರೆ ಅವರು ಗರಿಯಾಗಿ ಬಿದ್ದೋಗಿದ್ದಾರೆ. ಬಿದ್ದೋದ್ರು ಕೂಡ ಆ ತೆಂಗಿನ ಮರದಲ್ಲಿ ಏನು ತನ್ನ ಗರಿ ಬೀಳುವಕ್ಕಿಂತ ಮುಂಚೆ ಚಾಪನ್ನ ಮೂಡಿಸಿದೆಯಲ್ಲ,
ಅಂತ ಚಾಪನ ವಿಶ್ವನಾಥರು ನಿಮ್ಮ ಮಧ್ಯದಲ್ಲಿ ಬಿಟ್ಟೋಗಿದ್ದಾರೆ ಅನ್ನುವಂಥದ್ದನ್ನು ನೆನೆಸ್ಕೊಂಡು ಅವರ ಕನಸನ್ನು ನೆನಪು ಮಾಡುವಂತಹ ವಿಮಲ ಅವರಿಗೆ ಇನ್ನೂ ಹೆಚ್ಚು ಭಗವಂತ ಶಕ್ತಿಯನ್ನು ಕೊಡಲಿ, ಅವರ ಮಕ್ಕಳಿಗೆ ಹೆಚ್ಚು ಸೇವೆಯನ್ನು ಮಾಡುವಂತ ಶಕ್ತಿಯನ್ನು ಕೊಡಲಿ, ನಿಮ್ಮೆಲ್ಲರ ಪ್ರೀತಿಯನ್ನ ಇನ್ನೂ ಹೆಚ್ಚು ವಿಶ್ವಾಸವನ್ನ ಗಳಿಸುವಂತ ಶಕ್ತಿಯನ್ನ ಕೊಡ್ಲಿ ಅನ್ನುವಂತಹ ಮಾತುಗಳನ್ನ ಹೇಳಿ ನಾವು ಎದಕ್ಕೆ ಬಂದಿದ್ವಿ, ನಾವು ಬಂದಿರೋ ಉದ್ದೇಶ ಏನು, ನಾವು ಮಾಡುವಂತ ಕೆಲಸ ಎಂಥದ್ದು ಅನ್ನುವಂಥ ಅರಿವನ್ನ ನಾವೆಲ್ಲರೂ ಇಟ್ಕೊಂಡು ಬದುಕಿದಾಗ ನಮ್ಮ ಬಾಳು ಹಸನಾಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ, ನಮ್ಮ ಬಾಳು ಬಂಗಾರ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ, ನಮ್ಮ ಬದುಕು ಮೋಕ್ಷದ ಕಡೆ ಹೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆಯಸ್ ಆರೋಗ್ಯವನ್ನು ಕೊಟ್ಟು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳವನ್ನು ಮಾಡಿ ಅಂತ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೊಡಿ ನಾನು ಮಾತು ವಿರಾಮಿಸ್ತಾ ಇದ್ದೀನಿ.